ಉಡುಪಿ ನಗರಸಭೆಯ ಸಭಾಂಗಣದಲ್ಲಿ ಇಂದು ನಡೆದ ಸಾಮಾನ್ಯ ಸಭೆಯಲ್ಲಿ ಜೋಡುಕಟ್ಟೆಯ ಡಯಾನಾ ಹೋಟೆಲ್ ಸಮೀಪದ ಪ್ರಾರ್ಥನಾ ಮಂದಿರವೊಂದರಲ್ಲಿ ಮತಾಂತರ ನಡೀತಾ ಇದೆ ಎನ್ನುವ ವಿಷಯ ಭಾರೀ ಗದ್ದಲಕ್ಕೆ ಕಾರಣವಾಗಿದೆ. ವಿಷಯ ಪ್ರಸ್ತಾಪಿಸಿದ ಆಡಳಿತ ಸದಸ್ಯ ವಿಜಯ್ ಕೊಡವೂರು ಅವರು, ಈ ಕಟ್ಟಡದಲ್ಲಿ ಮತಾಂತರ ನಡೀತಾ ಇರುವ ಬಗ್ಗೆ ಅನುಮಾನ ಇದೆ. ಶಿಕ್ಷಣ ನೀಡುವುದರ ಜೊತೆಗೆ ಕಾರ್ಯಕ್ರಮಗಳನ್ನು ನಡೆಸಲಾಗ್ತಾ ಇದೆ. ಇದಕ್ಕೆ ಕಾನೂನಿನಲ್ಲಿ ಅವಕಾಶವಿದೆಯೇ? ನಗರಸಭೆಯ ಕಡತಗಳಲ್ಲಿ ಈ ಕಟ್ಟಡಕ್ಕೆ ಯಾವ ಪರವಾನಗಿ ನೀಡಲಾಗಿದೆ ಅಂತ ಪ್ರಶ್ನಿಸಿದ್ದಾರೆ. ನನ್ನ ವಾರ್ಡಿನವನೊಬ್ಬ ಹೋಗ್ತಾ ಅಲ್ಲಿ ಮತಾಂತರ ಆಗಿರುವಂತದ್ದು ಒಂದು ಬೆಳಕಿಗೆ ಬಂದಿರುವಂತಹ ವಿಚಾರ. ನನಗೆ ಅದು ಒಂದು ಸ್ಪಷ್ಟೀಕರಣ ಬೇಕು ಏನು ಹೇಳಿದ್ರೆ, ಅದು ಮನೆ ಹೌದಾ ಅಥವಾ ಅದು ಮನೆ ಮದುವೆ ಆಗಿರುವಂತಹ ಒಂದು ಸಭಾಭವನ ಅಥವಾ ಒಂದು ಶಾಲೆಯ ರೀತಿಯಲ್ಲಿ ಶಿಕ್ಷಣ ಮಾಡುವಂತಹ ಶಾಲೆಯ ಲೈಸೆನ್ಸ್ ಇದೆಯಾ ಅನ್ನುವಂಥದ್ದು ನನಗೆ ಕಮಿಷನರ್ ಅದರ ಸ್ಪಷ್ಟೀಕರಣ ಕೊಡಬೇಕು. ಏನು ಅಂತ ಅದರ ಮತಾಂತರ ಆಗ್ತಾ ಇದೆ ಅನ್ನೋ ಒಂದು ಸತ್ಯ. ಮತ್ತೊಂದು ನಂಗೆ ಗೊತ್ತಿದ್ದ ಮಟ್ಟಿಗೆ ಅಲ್ಲಿ 500ರಿಂದ 1,000 ಸ್ಕ್ವೇರ್ ಫೀಟಿನ ಪರ್ಮಿಷನ್ ಇರಬಹುದು. ಅದೀಗ ಹತ್ರ 3,000-4,000 ಸ್ಕ್ವೇರ್ ಫೀಟ್ ಪರ್ಮಿಷನ್ ಇದು ಆಗ್ತಾ ಇದೆ, ಪರ್ಮಿಷನ್ ಇಲ್ಲ. ಅದರ ಪೂರ್ತಿ ಮಾಹಿತಿ ನನಗೆ ಬೇಕಿಲ್ಲ. ಇದಕ್ಕಿಂತ ಮುಂಚೆ ನಾನು ಹೇಳಿದಾಗ ಮಾನ್ಯ ಶಾಸಕರಾದ ಒಂದು ಗಮನ ಸೆಳೆಯುವಂಥದ್ದು ಮಾಡಿದ್ದಾರೆ. ಮತಾಂತರ ಕೇಂದ್ರಗಳು ಯಾವುದೇ ಬಿಲ್ಡಿಂಗ್ ಮನೆಗಳಲ್ಲಿ ಅದರಲ್ಲಿ ಎಕ್ಸ್ಟೆನ್ಷನ್ ಮಾಡಲಿಕ್ಕೆ ಉಡುಪಿ ನಗರ ವ್ಯಾಪ್ತಿಯಲ್ಲಿ ನಾವು ಅವಕಾಶ ಕೊಡ್ತೇವೆ. ಯಾಕಂದರೆ ಅದು ಕಾನೂನು ಬಾಹಿರವಾಗಿದೆ. ಅದರಿಂದಾಗಿ ಅದನ್ನು ತಕ್ಷಣ ನೀವು ತೆರವು ಮಾಡಬೇಕು. ಇಲ್ಲದಿದ್ದರೆ ಏನಾದ್ರಲ್ಲಿ ಅನಾಹುತಗಳಾದರೆ, ಯಾಕಂದರೆ ಅಲ್ಲಿ ಆದಿತ್ಯವಾರ ಮತ್ತು ಗೌರ್ಮೆಂಟ್ ಹಾಲಿಡೇನ ಒಂದೂವರೆ ಸಾವಿರ ಜನರನ್ನು ಬೇರೆ ಬೇರೆ ಭಾಗದಿಂದ ಕರ್ಕೊಂಡು ಬರುವುದು, ಅಲ್ಲಿ ಆ ಪ್ರಾರ್ಥನೆ ಮಾಡಿ ಅವರನ್ನೆಲ್ಲ ಮತಾಂತರ ಮಾಡುವಂಥ ಒಂದು ಪ್ರಸಂಗಗಳು ನಡೀತದೆ. ಅದರಿಂದಾಗಿ ಅದು ಕಾನೂನು ಬಾಹಿರವಾಗಿದೆ. ಮತಾಂತರ ಮಾಡಲಿಕ್ಕೆ ನಮ್ಮ ದೇಶದಲ್ಲಿ ಅದಕ್ಕೆ ವಿರೋಧ ಉಂಟು. ಅದರಿಂದಾಗಿ ನೀವು ತೆರವು ಮಾಡಬೇಕು. ತೆರವು ಮಾಡದಿದ್ದರೆ ಏನಾದರೂ ಅನಾಹುತಗಳಾದರೆ ಅದಕ್ಕೆ ತಾವೇ ನೇರವಾಗಿ ಜವಾಬ್ದಾರಿ. ಮತ್ತು ಇನ್ನೊಂದು ಏನಂತ ಹೇಳಿದರೆ, ಅಲ್ಲಿ ಇರೋದು 1,000 ಸ್ಕ್ವೇರ್ ಫೀಟ್ನ ಪರ್ಮಿಷನ್. ಅವರಿಗೆ ಅಲ್ಲಿ 4,500 ಎಕ್ಸ್ಟೆನ್ಷನ್ ಮಾಡಿದ್ದಾರೆ. ಅದನ್ನು ಕೇಳುವವರಿಲ್ಲ. ಅಡಿಷನಲ್ ನಾವು ರೆಸ್ಕಾಮಿಂದ ಅವರಿಗೆ ಪರ್ಮಿಷನ್ ಕೊಟ್ಟಿದ್ದೇವೆ. ಒಬ್ಬ ಪಾಪದ ಒಂದು ರೂಮು ಕಟ್ಟಿ ಮನೆಗೆ ಪರ್ಮಿಷನ್ ಬಂದರೆ ನಾವು ಸಾವಿರಾರು ಕಾನೂನು ಮಾತಾಡ್ತೇವೆ. ಅವರಲ್ಲಿ ಕೇಳುವವರಿಲ್ಲ. ಅದು ಜನರು ನಮ್ಮನ್ನು ಕ್ವಶನ್ ಮಾಡ್ತಾರೆ. ಅವರಿಗೊಂದು ಕಾರಣ ನಮಗೆ. ಅದರಿಂದಾಗಿ ಒಂದೇ ಅದು ಲೀಗಲ್ ಇಲ್ಲಿಗಲ್ ಅಂತ ಹೇಳ್ಬೇಕು. ಇಲ್ಲಿಗಲ್ ಆದರೆ ತಕ್ಷಣ ನೀವು ತೆರವು ಮಾಡಬೇಕು.